ಬೆಂಗಳೂರಲ್ಲಿ ವಿವಿಪುರಂ ಅಂದ ತಕ್ಷಣವೇ ಫುಡ್ ಸ್ಟ್ರೀಟ್ ನೆನಪಾಗ್ಬಿಡುತ್ತೆ. ಆ ಫುಡ್ ಸ್ಟ್ರೀಟಲ್ಲೂ ಸಹ ಈಗ ಗ್ಯಾಸ್ ಟ್ರಬಲ್ ಶುರು ಆಗಿಬಿಟ್ಟಿದೆ. ನಾಳೆ ಬಹುತೇಕ ವಿವಿಪುರಂ ಫುಡ್ ಸ್ಟ್ರೀಟ್ ಬಂದ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಗ್ರಾಹಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ವಿವಿಪುರಂ ಅಂದ ತಕ್ಷಣವೇ ವೆಜ್ ಪ್ರಿಯರ ಹಾಟ್ ಫೇವರೇಟ್ ಅದು. ಕಾರಣ ಏನು ಅಂದರೆ, ಆ ಒಂದು ಫುಡ್ ಸ್ಟ್ರೀಟಲ್ಲಿ ಹೋದರೆ ಸಾಕು, ನಿಮಗೆ ಯಾವೆಲ್ಲ ಫುಡ್ಗಳು ಬೇಕು ವೆಜ್, ಅಲ್ಲಿ ಎಲ್ಲ ವೆರೈಟಿ ಫುಡ್ಗಳು ಸಿಗುತ್ತೆ. ಆದರೆ ಆ ಫುಡ್ ಸ್ಟ್ರೀಟಲ್ಲಿರುವಂತಹ ಹೋಟ್ಲುಗಳಿಗಾಗಲೇ ಗ್ಯಾಸ್ಗಾಗಿ ಬುಕ್ ಮಾಡಿದ್ರು ಸಹ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಸಿಗ್ತಾ ಇಲ್ಲ, ಬ್ಲ್ಯಾಕ್ನಲ್ಲೂ ಕೊಡ್ತಾ ಇಲ್ಲ. ಇದರಿಂದ ಗ್ಯಾಸ್ ಅಭಾವ ಆಗ್ತಾ ಇದೆ. ಇದರಿಂದ ನಮಗೆ ಆತಂಕ ಒಳಗಾಗ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಆತಂಕ ಯಾಕೆ ಅಂದರೆ, ಆ ಹೋಟ್ಲ್ಗಳನ್ನು ನಡೆಸಬೇಕಾ ಅಥವಾ ಮುಚ್ಚಬೇಕಾ? ಈ ಬೆಂಗಳೂರಲ್ಲಿ ಒಂದು ರೀತಿಯ ಮೊದಲ ಫುಡ್ ಸ್ಟ್ರೀಟ್ ಅಂದರೂ ತಪ್ಪಾಗೋದಿಲ್ಲ. ಭಾಳಷ್ಟು ಹಳೆಯದಾದಂತಹ ಫುಡ್ ಸ್ಟ್ರೀಟ್ಗಳಲ್ಲಿ ಈ ವಿವಿಪುರಂ ಫುಡ್ ಸ್ಟ್ರೀಟ್ ಭಾಳಷ್ಟು ಇಂಪಾರ್ಟೆಂಟು. ಆ ಒಂದು ಫುಡ್ ಸ್ಟ್ರೀಟಿಗೆ ಭಾಳಷ್ಟು ಜನ, ಯಾರೆಲ್ಲ ಬಹುತೇಕ ಈ ಫುಡ್ ಪ್ರಿಯರ್ಸ್ಗಳು ಯಾರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಬೆಂಗಳೂರಿಗೆ ಬಂದರೆ ಈ ಒಂದು ರೋಡ್ಗೆ, ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಒಂದು ರೌಂಡ್ ಹೋಗಿ ಬರೋದು. ಅದ್ರ ಜೊತೆಗೆ ಈ ಕಾಲೇಜು ಹುಡುಗಿಯರು, ಕುಟುಂಬಸ್ಥರು ಎಲ್ಲರೂ ಸಹ ಸಂಜೆ 6-7 ಗಂಟೆ ಆದರೆ ಸಾಕು, ರಾತ್ರಿ 12ರಿಂದ 1 ಗಂಟೆವರೆಗೂ ಒಳ್ಳೊಳ್ಳೆ ಫುಡ್ಗಳು ಸಿಗುತ್ತೆ, ವೆರೈಟಿ ಫುಡ್ಗಳು ಸಿಗುತ್ತೆ. ಆದರೆ ಇಂತಹ ಫುಡ್ ಸ್ಟ್ರೀಟ್ಗೂ ಸಹ ಈಗ ಗ್ಯಾಸ್ನ ಅಭಾವದ ಹಿನ್ನೆಲೆ ಪರಿಣಾಮ ಬಿದ್ದಿದೆ. ಅದರ ನೇರವಾದಂತಹ ಪರಿಣಾಮ ಅಲ್ಲಿರುವಂತಹ ವ್ಯಾಪಾರಸ್ಥರು ಅನುಭವಿಸ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.